ಒಟ್ಟಿನಲ್ಲಿ ಇವತ್ತಿನ ಈ ಚರ್ಚೆಯಲ್ಲಿ ಹಲವು ವಿಚಾರಗಳನ್ನು ಬಹಳ ಮುಕ್ತವಾಗಿ ಹಂಚ್ಕೋತಾ ಇದ್ದೀರಿ. ಒಂದು, ಅವರು ಕುಗ್ಗಿ ಹೋದಂಥ ಆ ಕ್ಷಣ, ಬಹಳ ಮುಖ್ಯವಾಗಿ IT ರೇಡು ಮತ್ತು ತಿಹಾರ್ ಜೈಲಿನ ಅತ್ಯಂತ ಕಹಿ ನೆನಪುಗಳು ಅವರನ್ನು ಕುಗ್ಸಿದ್ದು. ನಂತರದಲ್ಲಿ ಬಂದ ಮೇಲೆ ಅದೇ ಅವ್ರನ್ನ ಬಹಳಷ್ಟು ಬಲಿಷ್ಠರನ್ನಾಗಿ ಕೂಡ ಮಾಡಿರುವ ಸಾಧ್ಯತೆ ಇದೆ. ಯಾಕಂದರೆ ಯಾವ ನೋವುಗಳು ಕೂಡ ಹಾಗೆ ಸುಮ್ಮನೆ ಇರಲ್ಲ. ನೋವುಗಳು ಮನುಷ್ಯನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ರಹದಾರಿ ಆಗ್ಬಿಡ್ತವೆ ಎಷ್ಟೋ ಸಂದರ್ಭದಲ್ಲಿ. ಇಲ್ಲ, ಆ ನೋವುಗಳಾಗಿದ್ದು ಒಳ್ಳೆ ಪಾಠ ಕಲ್ತ್ಕೊಂಡ್ಬಂದ ಅವರು. It is a lesson. For me also it was a lesson. Okay. I learned so many things. Okay. I had not known. ನನಗೆ ಗೊತ್ತಿಲ್ಲ ನಾವೇನು ಮಾಡಬೇಕು, ಏನು ಫೈನ್ ಮಾಡಬೇಕು, ನಮಗೇನು ABCD ಗೊತ್ತಿಲ್ಲ. ಅವ್ರು ರೈಟ್ ಮಾಡಿದ್ದು ನಮಗೆ, ನಾವು ಹೇಗೆ ಬದುಕಬೇಕು, ನಮ್ಮ ಅಕೌಂಟ್ ಎಷ್ಟು ಸತ್ಯ ಬರೀಬೇಕು, ಅದ್ರಲ್ಲಿ ಏನು ಖರ್ಚು ಮಾಡಿದ್ದು ಬಿಡಬಾರ್ದು, ಎಲ್ಲಿ ಬಂದಿದ್ದು ತೋರಿಸ್ಬೇಕು, ಇಷ್ಟೇ ಕೇಳೋದು. ಹೇಗೆ ಬಂತು ತೋರಿಸಿ, ಖರ್ಚು ಏನು ಮಾಡಿದಾರೆ ತೋರಿಸಿ, ಏನು ಉಳಿದೆ ತೋರಿಸಿ, ಇದು ತಪ್ಪೇನಿದೆ ಇದರಲ್ಲಿ, ಏನು ತಪ್ಪಿಲ್ಲ. ಹಾಗೆ ಅವ್ರದ್ದು ಪಾಠ ಕಲಿತು ನಾನು ಕಲಿತೆ. ಶಿವಕುಮಾರು ನಿಜವಾಗ್ಲೂ ಆ ಒಂದು ನೋವಲ್ಲಿ ತುಂಬ ಪಾಠ ಕಲಿತು ಸುಧಾರಿಸ್ಕೊಂಬಿಟ್ಟ. ಅವನು ಬಹುತೇಕ ಆ ಪಾಠ ಅವನನ್ನು ಒಂದು ಮೆಟ್ಲು ಎತ್ತರಕ್ಕೆ ತೊಗೊಂಡೋಗಿ ನಾನು ಖಂಡಿತವಾಗಿ ಹೇಳಬಲ್ಲೆ. ಮೂರನೇ ವಿಷಯ, ನೀವು ಇವತ್ತು ಮುಕ್ತವಾಗಿ ಹಂಚ್ಕೊಂಡಿದ್ದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಅವರಿಗೆ ಯಾವಾಗ CM ಸ್ಥಾನ ಸಿಗಲಿಲ್ಲ ಆವಾಗ ಅವರಿಗೆ ಸಹಜವಾಗಿ ನೋವಾಗಿತ್ತು ಅನ್ನೋದು. ತುಂಬ ನೋವಾಗಿತ್ತು, ಮನಸ್ಸಿಗೆ ತುಂಬ ನೋವು ಪಟ್ಕೊಂಡಿದ್ರು, ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ರು. ಆದರೆ ಮೌನವನ್ನು ವಹಿಸಿದ್ರು ಅಂತ ಅನ್ನೋದು, ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡ್ತಿರ್ಲಿಲ್ಲ. ಸಿಗಲ್ಲ ಗುರುಗಳೇ, ಏನಾಗುತ್ತೋ ಆಗಲಿ ಬಿಡಿ ನೋಡೋಣ. ಅದೇ ಹಿಂಗಂದಿದ್ರು ಒಂದ್ಸಲ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ 2024ರಲ್ಲಿ. ಅಂದರೆ ಅವನಿಗೆ ಆ ಹೊತ್ತಿಗೆ ಇವರು ಬಿಡಲ್ಲ ಅನ್ನೋ ಒಂದು ಶಬ್ದ ಗೊತ್ತಾಗ್ಬಿಡ್ತು ಅವ್ರಿಗೆ. ಏನು ಮಾಡೋರು ಈ ಥರ ಬಿಡೋದಿಲ್ಲ, ಇವನು ನಂಗೆ ಸಿಕ್ಕಲ್ಲ ಅಂತ ನೆಗೆಟಿವಿಟಿ ಕೊಟ್ಟುಬಿಟ್ರು. ಯಾವ ಸುಮ್ಮನೆ ಆಗ್ಬಿಟ್ರು ನೋಡಿ, ಎಷ್ಟು ಸಲೀಸಾಗಿ ಹಸ್ತಾಂತರ ಆಗೋಯ್ತು ನೋಡಿ. ಡೆಲ್ಲಿಗೆ ಹೋದ್ರು, ರಾಜೀನಾಮೆ ಕೊಟ್ಟರು, ಬಂದೇ ಬಿಟ್ರು. ಇಲ್ಲ, ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೂ ಕೂಡ ಬಹಳ ದೊಡ್ಡದು. ಅವರು ಹೈಕಮಾಂಡ್ ಮಾತನ್ನ ಬಹಳ ನೇರವಾಗಿ ಕೇಳಿ, ಇಲ್ಲ ಹೈಕಮಾಂಡ್ ಮಾತು ಗೌರವಿಸಿದ್ದಾರೆ, ಬಹಳ ಗೌರವ, ಯಾವ ರೀತಿ ನಡ್ಕೊಂಡಿದ್ದಾರೆ. ತುಂಬಾ ಅವರು ಒಬ್ಬ ಟಾಲ್ ಲೀಡರ್, ಅವರು ಕೂಡ ಸ್ಟೇಟ್ಸ್ಮನ್ ಆಗಿ ನಡ್ಕೊಂಡಿದ್ದಾರೆ. ಎರಡು ಮಾತಿಲ್ಲ. ಈ ಕೀರ್ತಿ ಅವರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಕೀರ್ತಿಗೆ ಕಾರಣರಾದವರು ಗಾಂಧಿ ಕುಟುಂಬ. ಗಾಂಧಿ ಕುಟುಂಬ ಜೊತೆಗೆ ಇನ್ನು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಾದರೆ ಅವರು ಸಿದ್ದರಾಮಯ್ಯವರು ಕೂಡ ತಮಗೆ ಪೂರ್ತಿ ಟರ್ಮ್ ಇದ್ದಬೇಕು ಅಂತ ಆಸೆ ಇದ್ದಾಗ್ಯೂ ಕೂಡ ಆದರೂ ಬಿಟ್ಕೊಟ್ಟಿದ್ದಾರೆ. ಖಂಡಿತ ಅವರ ಆಶೀರ್ವಾದವನ್ನು ಖಂಡಿತ ಪಡ್ಕೋತಾ ಇರಬೇಕು ಅವರು, ಅದರ ಅನುಮಾನ ಇಲ್ಲ ಅದರಲ್ಲಿ. ಮಾತಾಡ್ತೀರಿ ಗುರುಗಳೇ, ನಿಮ್ಮ ಹತ್ರ ಇನ್ನೂ ಸುಮಾರು ವಿಷಯಗಳು ಮಾತಾಡೋದು ಬಾಕಿ ಇದೆ. ರಾಜಗುರು ದ್ವಾರಕಾನಾಥ್ ಅವರು ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮೊಟ್ಟಿಗೆ ಬಹಳ ನೇರವಾಗಿ, ಬಹುಶಃ ಮೊಟ್ಟ ಮೊದಲ ಬಾರಿಗೆ ಕೂಡ ಯಾವುದೇ ಒಂದು ಸ್ಟೇಟ್ ಮೀಡಿಯಾದಲ್ಲಿ, ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಹಂಚ್ಕೊಳ್ತಾ ಇದ್ದಾರೆ. ಹಲವು ವಿಷಯಗಳು ಈಗಾಗಲೇ ಹೊರಗೆ ಬರ್ತಾ ಇದ್ದಾವೆ. DK ಶಿವಕುಮಾರ್ ಅವರನ್ನ ಕುಗ್ಗಿಸಿದ್ದಾಗಿರ್ಬೋದು, ಅವರಿಗೆ ಖುಷಿ ಕೊಟ್ಟ ಕ್ಷಣಗಳಾಗಿರ್ಬೋದು, ಈಗ CM ಆಗುವುದಕ್ಕೆ ಅವರು ಪಟ್ಟಂಥ ಪಡಿಪಾಟ್ಲುಗಳಾಗಿರ್ಬೋದು, ಆ್ಯಂಡ್ ಅಫ್ಕೋರ್ಸ್ ಅವರು ಜೈಲಲ್ಲಿ ಕಳೆದಂಥ ಕ್ಷಣಗಳ ಸಂದರ್ಭದಲ್ಲಿ ಅನುಭವಿಸಿದ್ದ ನೋವನ್ನಾಗಿರ್ಬೋದು, ಹಳೆದನ್ನೆಲ್ಲ ತೆಗೆದು ಮತ್ತೆ ಅದೇ ಬಟ್ಟೆ ಒಗಿತಾ ಇದ್ದೀವಿ ನಾವು ಅಂತಲ್ಲ, ಈ ಹಾದಿಗೆ ಬಂದಿದ್ದಾರೆ, ಈ ಒಂದು ದಾರಿಗೆ ಬಂದಿದ್ದಾರೆ, ಒಂದು ಪೊಸಿಷನ್ಗೆ ಬಂದಿದ್ದಾರೆ ಅಂತಂದರೆ ಏನೆಲ್ಲ ಅನುಭವಿಸಿದ್ರು ಅನ್ನೋದನ್ನು ಒಂದು ಸಣ್ಣದಾಗಿ ಮೆಲ್ಕು ಹಾಕುವಂಥ ಒಂದು ಪ್ರಯತ್ನ. ಅದರ ಜೊತೆಗೆ ಅವ್ರ ಮೇಲೆ IT ರೇಡ್ ಆಯಿತು. ಆಮೇಲೆ IT ರೇಡ್ ಆದಾಗ ದ್ವಾರಕಾನಾಥ್ ಗುರುಜಿ ಅವರ ಮನೆ ಮೇಲೂ ಕೂಡ ಸತತವಾಗಿ 4 ದಿನಗಳ ಕಾಲ ರೇಡ್ ಆಯಿತು. ದಟ್ ವಾಸ್ ಎನ್ ನ್ಯಾಷನಲ್ ನ್ಯೂಸ್ ಅವಾಗ, ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಕೈಂಡ್ ಆಫ್ ಎ ನ್ಯೂಸ್. ಅವಾಗ ಭಾಳ ಸ್ಪಷ್ಟವಾಗಿ ಪೇಪರ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಏನು ಬರ್ತಾ ಇತ್ತು ಅಂತಂದರೆ, DK ಶಿವಕುಮಾರ್ ಅವರ ಕುಟುಂಬದ ಜ್ಯೋತಿಷಿಗಳು ರಾಜಗುರು ದ್ವಾರಕಾನಾಥ್ ಅವರು, ಅವ್ರ ಮನೆ ಮೇಲೆ ರೇಡ್ ಆಗಿದೆ, ಈ ಥರದ್ದೆಲ್ಲ ಸುದ್ದಿಗಳು ಬರ್ತಾ ಇತ್ತು. ಅದರ ಬಗ್ಗೆ ಕೂಡ ಭಾಳ ಖುಲ್ಲಾಗಿ ಮಾತನಾಡ್ತಾ ಇದ್ದಾರೆ ರಾಜಗುರು ದ್ವಾರಕಾನಾಥ್ ಅವರು. ಆಮೇಲೆ ಇನ್ನೂ ಮಾತನಾಡುವಾಗ ಅವರು ಯಾವುದನ್ನೂ ಮುಚ್ಚಿಡೋದಿಲ್ಲ DK ಶಿವಕುಮಾರ್. ಒಂದ್ಸಲ ಅವರು ಯಾರನ್ನಾದರೂ ಅಪ್ಪಿಕೊಂಡ್ರೆ ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ಕೂಡ ಹಲವು ವಿಚಾರಗಳನ್ನು ಶ್ರೀಯುತ ರಾಜಗುರು ದ್ವಾರಕಾನಾಥ್ ಅವರು ಹಂಚ್ಕೊಳ್ತಾ ಇದ್ದಾರೆ. ಈಗ